ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 2025ರಲ್ಲಿ ಸಿಂಹ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆಯಾ, ಶನಿ ಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಸಮಸ್ಯೆಯನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು. ಹಾಗಿದ್ರೆ ಮೇ ತಿಂಗಳಿನಿಂದ ಶನಿ ಬಲ ಇದೆಯಾ, ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ. ಮೇ 2025ರಲ್ಲಿ ನೀವು ಸಾಮಾನ್ಯವಾಗಿ ಮಿಶ್ರ ಸರಾಸರಿ ಅಥವಾ ಕೆಲವೊಮ್ಮೆ ಸರಾಸರಿಗಿಂತ ಸ್ವಲ್ಪ ಕಡಿಮೆ ಫಲಿತಾಂಶಗಳನ್ನು ಹೊಂದಿರುತ್ತೀರಿ ಸ್ನೇಹಿತರೆ ಎಂದು ಮೇ ಮಾಸಿಕ ಜಾತಕ 2025 ಸೂಚಿಸುತ್ತಿದೆ. ನಿಮ್ಮ ವೃತ್ತಿ ಗೃಹದ ಅಧಿಪತಿ ಶುಕ್ರ ನಿಮ್ಮ 9ನೇ ಸ್ಥಾನದಲ್ಲಿರುತ್ತದೆ. ಹಾಗಾಗಿ ಶ್ರದ್ಧೆಯುಳ್ಳ ಜನರು ಈ ತಿಂಗಳು ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ತಿಂಗಳು ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಾಗಿದೆ, ಆದರೂ ನೀವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು. ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚು ಓದುವ ಮೂಲಕ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ರಾಹು, ಕೇತು ಮತ್ತು ಶನಿಯಂತಹ ಗ್ರಹಗಳು ತಿಂಗಳ ಆರಂಭದಲ್ಲಿ ನಿಮ್ಮ 2ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ. ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ. ನಿಮ್ಮ ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನಿಮ್ಮ 5ನೇ ಮನೆಯ ಅಧಿಪತಿ ಗುರು ಈ ತಿಂಗಳು ಮಿಶ್ರ ಸ್ಥಾನದಲ್ಲಿರುತ್ತದೆ. ಈ ತಿಂಗಳು ಬಹುಶಃ ವೈವಾಹಿಕ ಸಂತೋಷ ವಿಷಯದಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡಲಿದೆ. ಹಣವನ್ನು ಉಳಿಸುವಲ್ಲಿ ವಿಷಯದಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು, ಏಕೆಂದರೆ ಬುಧವು ನಿಮ್ಮ ಜಾತಕದಲ್ಲಿ ಸಂಪತ್ತಿನ ಮನೆಯ ಅಧಿಪತಿಯಾಗಿದೆ. ಆರೋಗ್ಯಕ್ಕೆ ಬಂದಾಗ ಮೇ ನಿಮಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾದರೆ ಶೀಘ್ರವಾಗಿ ಚೇತರಿಸಿಕೊಳ್ಳುವಿರಿ. ತಿಂಗಳ ದ್ವಿತೀಯಾರ್ಧವು ಉತ್ತಮವಾಗಿರುತ್ತದೆ. ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ನಿಮ್ಮ ಆರೋಗ್ಯ, ಶಿಕ್ಷಣ, ವ್ಯವಹಾರ, ವ್ಯಾಪಾರ, ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ನೋಡ್ತಾ ಹೋಗೋಣ. 2025ರ ಪ್ರಕಾರ ಸಿಂಹ ರಾಶಿಯವರ ಕಡಿಮೆ ನಕಾರಾತ್ಮಕತೆಯೊಂದಿಗೆ ಅದ್ಭುತ ವರ್ಷವನ್ನು ಎದುರು ನೋಡಬಹುದು. ಅಂದರೆ ಸ್ನೇಹಿತರೆ, ನಿಮಗೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಬಹಳ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿ ಬಲದಿಂದ. ಈ ಸಕಾರಾತ್ಮಕ ಶಕ್ತಿಯು ಅಳವಡಿಸಿಕೊಳ್ಳಿ ಮತ್ತು ಯಾವುದೇ ಅಡೆತಡೆಗಳನ್ನು ಪರಿಶ್ರಮ ಮತ್ತು ಸಂಕಲ್ಪದಿಂದ ನಿವಾರಿಸಬಹುದು ಎಂದು ತಿಳಿದುಕೊಂಡು ನಿಮ್ಮ ಗುರಿಗಳ ಕಡೆಗೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಅದನ್ನು ಬಳಸಿ. ಈ ವರ್ಷ ವೃತ್ತಿಪರ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳಿಂದ ತುಂಬಿದೆ. ಆದ್ದರಿಂದ ಚಾಲಿತರಾಗಿರಿ ಮತ್ತು ಹೊಸ ಅನುಭವಗಳಿಗೆ ಮುಕ್ತರಾಗಿರಿ. 2025 ಸಿಂಹ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ತೀಕ್ಷ್ಣ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಸೂರ್ಯನ ಆಳ್ವಿಕೆಯಲ್ಲಿ ನೀವು ಸ್ವಾಭಾವಿಕವಾಗಿ ಶಕ್ತಿಶಾಲಿ, ಧೈರ್ಯಶಾಲಿ ವ್ಯಕ್ತಿಗಳು ಮತ್ತು ಕರುಣೆ ಮತ್ತು ದೊಡ್ಡ ಹೃದಯವಂತರು. ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಮತ್ತು ಇತರರ ಬಗ್ಗೆ ಗೌರವವನ್ನು ಹೊಂದಿರುತ್ತೀರಿ. ನಿಮ್ಮ ಕಾರ್ಯಗಳು ಮತ್ತು ಆಲೋಚನೆಗಳ ಬಗ್ಗೆ ನಿಮಗೆ ವಿಶ್ವಾಸವಿದೆ. ಆಗ್ನೇಯ ಮಾತು ಮತ್ತು ವ್ಯಕ್ತಿತ್ವದಿಂದ ನಿಮ್ಮ ಸುತ್ತಲಿನ ಜನರು ನೀವು ಮೆಚ್ಚಿಸಬಹುದು ಅಂತಲೇ ಹೇಳ್ಬೋದು. ನೀವು ಎಲ್ಲರ ಗಮನವನ್ನು ಸೆಳೆಯಲು ಇಷ್ಟಪಡುತ್ತೀರಿ ಮತ್ತು ನಿಮ್ಮ ಸಾಧನೆಗಳು ಮತ್ತು ಕೊಡುಗೆಗಳಿಗೆ ಮುನ್ನಡೆಯನ್ನು ಪ್ರಶಂಸಿಸುತ್ತೀರಿ. ನಿಮಗೆ ಜೀವನದ ಬಗ್ಗೆ ಉತ್ಸಾಹವಿರುತ್ತದೆ ಮತ್ತು ಆಗಾಗ ಕೆಲಸಗಳನ್ನು ಉತ್ಸಾಹ ಮತ್ತು ಹುರುಪಿನಿಂದ ಸಮೀಪಿಸುತ್ತೀರಿ. ನೀವು ಯಾವುದನ್ನಾದರೂ ಒಮ್ಮೆ ದೃಷ್ಟಿ ನೆಟ್ಟರೆ ಅದನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಅದೃಷ್ಟವನ್ನೇ ನೋಡಲಿದ್ದೀರಿ. ಸ್ವಲ್ಪ ತಾಳ್ಮೆ ಇರಲಿ ಅಂತಲೇ ಹೇಳ್ಬೋದು. ಇನ್ನು ಸಿಂಹ ರಾಶಿಯವರ ಪ್ರೇಮ ಜೀವನದ ಬಗ್ಗೆ ಚಿಕ್ಕದಾಗಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಿಮ್ಮ ಪ್ರೇಮ ಜೀವನ ಮೇ ತಿಂಗಳಿನಿಂದ ಪ್ರೀತಿ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದಂತೆ ಸಿಂಹ ರಾಶಿಯವರ ವಾರ್ಷಿಕ ಜಾತಕವು ನಿಮಗೆ ಸ್ಥಿರವಾದ ವರ್ಷವನ್ನು ಬಹಿರಂಗಪಡಿಸುತ್ತದೆ. ಅದರಲ್ಲೂ ಹುಣ್ಣಿಮೆ ಮುಗಿದ ನಂತರ ಸ್ನೇಹಿತರೆ, ವಿವಾಹಿತರು ತಮ್ಮ ಸಂಬಂಧದಲ್ಲಿ ಹೊಸ ಆಯಾಮಗಳನ್ನು ಕಂಡುಕೊಳ್ಳಬಹುದು. ಸ್ಥಿರತೆ ಇರುತ್ತದೆ, ಆದರೆ ಪ್ರಣಯದ ಕೊರತೆ ಇರಬಹುದು.
ಕೆಲವೊಮ್ಮೆ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಸಂಪರ್ಕ ಸಾಧಿಸಲು ನಿಮಗೆ ಸಾಧ್ಯವಾಗದಿರಬಹುದು. ನಿಮ್ಮ ದೃಷ್ಟಿಕೋನಗಳು ವಿಭಿನ್ನವಾಗಿರುತ್ತವೆ, ಆದರೆ ನೀವು ಮದುವೆಯನ್ನು ಅರ್ಥ ಮಾಡಿಕೊಳ್ಳಲು ಶ್ರಮಿಸುತ್ತೀರಿ. ನೀವು ಪ್ರಯತ್ನಗಳನ್ನು ಮಾಡುತ್ತೀರಿ ಮತ್ತು ಸಕಾರಾತ್ಮಕವಾಗಿರುತ್ತೀರಿ, ಆದರೆ ಬಹಿರಂಗವಾಗಿಲ್ಲ ಅಂತಲೇ ಹೇಳ್ಬೋದು. ಒಂಟಿ ಸಿಂಹ ರಾಶಿಯವರು ಮದುವೆಯಾಗುವ ಬಗ್ಗೆ ಅಥವಾ ಗಂಭೀರ ಅಥವಾ ಬದ್ಧ ಸಂಬಂಧವನ್ನು ಹೊಂದುವ ಬಗ್ಗೆ ಅನಿಶ್ಚಿತರಾಗಿರಬಹುದು. ನೀವು ಹೊಸ ಜನರನ್ನು ಭೇಟಿಯಾಗಬಹುದು, ಆದರೆ ಇಂದಿನ ಅನುಭವಗಳಿಂದಾಗಿ ನಿಮಗೆ ನಂಬಿಕೆ ಸಮಸ್ಯೆಗಳಿರಬಹುದು ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿರಬಹುದು ಸ್ನೇಹಿತರೆ. ಹಾಗಾಗಿ ಮೇ ಮುಗಿದ ನಂತರನೂ ಕೂಡ ನಿಮಗೆ ಅದೃಷ್ಟ ಚೆನ್ನಾಗಿದೆ, ಮದುವೆ ಯೋಗ ಕೂಡ ಇದೆ. ಸಿಂಹರಾಶಿಯವರು ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಇನ್ನು 2025 ಸಿಂಹರಾಶಿ ಚಕ್ರದ ಜನರಿಗೆ ಜಾತಕವು ವೃತ್ತಿ ಮತ್ತು ಹಣದ ಬಗ್ಗೆ ಏನು ಹೇಳಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. 2025 ಮೇ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಬೆಳವಣಿಗೆಗೆ ಮತ್ತು ಸಾಧನೆಗಳಿಗೆ ಗಮನಾರ್ಹವಾಗಿರುತ್ತದೆ ಸ್ನೇಹಿತರೆ. ನೀವು ಉದ್ಯೋಗದಲ್ಲಿದ್ದರೆ ನೀವು ಬಯಸುವ ಎಲ್ಲವನ್ನು ನೀವು ಸಾಧಿಸಬಹುದು. ಹೊಸ ಉದ್ಯೋಗ ಕೊಡುಗೆಗಳು, ಅವಕಾಶಗಳು, ಮುನ್ನಡೆ ಮತ್ತು ಅವರ ಗುರಿಯಾಗಿಸುವ ಎಲ್ಲವನ್ನು ಅಂತಲೇ ಹೇಳ್ಬೋದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ವರ್ಷವು ನಿಧಾನವಾಗಿ ಆರಂಭವಾಗುತ್ತದೆ ಸ್ನೇಹಿತರೆ, ಆದರೆ 2025 ಮೇ ತಿಂಗಳಿನಲ್ಲಿ ನಿಮ್ಮ ಲಾಭವು ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರ ವಿಸ್ತರಣೆಯೂ ಆಗಬಹುದು. ಅಲ್ಲದೆ ಸಿಂಹರಾಶಿಯ ಭವಿಷ್ಯವಾಣಿ 2025 ಪ್ರಕಾರ ಈ ವರ್ಷ ವ್ಯಾಪಾರ ಪಾಲುದಾರಿಕೆಗೆ ಅನುಕೂಲಕರವಾಗಿರುವುದಿಲ್ಲ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ನಾಯಕರಾಗಿ ಕೆಲಸ ಮಾಡುತ್ತೀರಿ ಮತ್ತು ಶತ್ರುಗಳು ಮತ್ತು ಸ್ಪರ್ಧಿಗಳು ನಿಮ್ಮ ಇಮೇಜನ್ನು ಖ್ಯಾತಿಗೆ ಅಡ್ಡಿಯಾಗಲು ಸಾಧ್ಯವಾಗುವುದಿಲ್ಲ ಅಂತಲೇ ಹೇಳ್ಬೋದು. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ದಿಟ್ಟ ಹೆಜ್ಜೆಗಳನ್ನು ಇಡಬಹುದು, ಅದು ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಹಣಕಾಸಿನ ವಿಷಯಕ್ಕೆ ಬಂದರೆ ಸಿಂಹರಾಶಿಯವರು 2025 ಜಾತಕವು ನಿಮ್ಮ ಹಣಕಾಸಿನಲ್ಲಿ ಬೆಳವಣಿಗೆಯ ಅವಕಾಶಗಳಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ದ್ವಿತೀಯಾರ್ಧದಲ್ಲಿ ಅವಕಾಶಗಳಿಗೆ ತುಂಬಿರುವ ವರ್ಷವನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು 2026 ಯುಗಾದಿ ಬರ ತನಕನೂ ಕೂಡ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಿ ಸಿಂಹರಾಶಿಯವರು. ಇನ್ನು ಉದ್ಯೋಗ ವಲಯದಲ್ಲಿರುವವರಿಗೆ ಸಂಬಳ ಹೆಚ್ಚಳ ಮತ್ತು ಉತ್ತಮ ಪ್ರೋತ್ಸಾಹಧನ ದೊರೆಯುವ ಸಾಧ್ಯತೆ ಇದೆ. ಮೇ ತಿಂಗಳಿನಲ್ಲಿ ವ್ಯಾಪಾರ ಮಾಲೀಕರಿಗೆ ಲಾಭ ಹೆಚ್ಚಾಗುತ್ತದೆ. ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಆರ್ಥಿಕವಾಗಿ ಸ್ಥಿರವಾಗಿ ಹೊರಹೊಮ್ಮುತ್ತೀರಿ ಅಂತಲೇ ಹೇಳ್ಬೋದು. ಸ್ಥಿರ ಆದಾಯದ ಹರಿವಿನೊಂದಿಗೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿರಿ. ಅತಿಯಾದ ಖರ್ಚಿನಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ನೋಡಬೇಕಾಗುತ್ತದೆ. ಹಾಗಾಗಿ ಅತಿಯಾದ ಖರ್ಚು ಬೇಡ, ಮಿತಿಯಾಗಿ ಖರ್ಚು ಮಾಡಿ ಅಂತ ಹೇಳ್ತಾ ಸಿಂಹರಾಶಿಯವರಿಗೆ ಈ ವರ್ಷದ ಆರಂಭವು ಅನುಕೂಲಕರ ಹೂಡಿಕೆ ನಿರೀಕ್ಷೆಗಳನ್ನು ಒದಗಿಸುತ್ತದೆ. ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಮೇ ತಿಂಗಳಿನಲ್ಲಿ. ಇನ್ನು ಸಿಂಹರಾಶಿಯವರ ಜಾತಕವು 2025 ನಿಮ್ಮ ಕುಟುಂಬ ಮತ್ತು ಯೋಗಕ್ಷೇಮದ ಬಗ್ಗೆ ಏನು ಹೇಳುತ್ತೆ, ಏನೆಲ್ಲ ಭವಿಷ್ಯ ನುಡಿಯುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೌಟುಂಬಿಕ ಜೀವನದ ಬಗ್ಗೆ ತಿಳಿಸೋದಾದರೆ 2025 ಮೇ ತಿಂಗಳಿನಿಂದ ನಿಮಗೆ ಸಿಂಹರಾಶಿಯ ಭವಿಷ್ಯ 2025 ಪ್ರಕಾರ ನಿಮ್ಮ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ಸ್ನೇಹಿತರೆ. ವರ್ಷದ ಮೊದಲಾರ್ಧದಲ್ಲಿ ಕೆಲವು ಏರಿಳಿತಗಳು ಉಂಟಾಗಬಹುದಾದರೂ ದ್ವಿತೀಯಾರ್ಧವು ಕರುಣೆ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ. ಇನ್ನು ಜೂನ್ನಿಂದ ಸ್ನೇಹಿತರೆ ಮನೆಯ ವಾತಾವರಣವು ಸಕಾರಾತ್ಮಕ ಭಾವನೆಗಳು ಮತ್ತು ಪರಸ್ಪರ ಪ್ರೀತಿಯಿಂದ ತುಂಬಿರುತ್ತದೆ. ನಿಮ್ಮ ಆರೋಗ್ಯವು ಸದೃಢವಾಗಿರುತ್ತದೆ. ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು, ಆದರೆ ಏನೂ ಗಂಭೀರವಾಗಿಲ್ಲ ಅಂತಲೇ ಹೇಳ್ಬೋದು. ಈ ವರ್ಷ ನಿಮ್ಮ ಮಾನಸಿಕವಾಗಿ ಆರೋಗ್ಯವು ಚೆನ್ನಾಗಿ ಕಾಣುತ್ತದೆ. ಅದ್ಯಾಗೋ ನೀವು ಕಾಳಜಿ ವಹಿಸಬೇಕಾಗಬಹುದು ಮತ್ತು ಅಗತ್ಯವಿದ್ದರೆ ಸರಿಯಾದ ಸಲಹೆ ಮತ್ತು ಔಷಧಿಗಳನ್ನು ಪಡೆಯಬೇಕಾಗುತ್ತದೆ. ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬಂದಿದ್ದಲ್ಲಿ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ಸ್ನೇಹಿತರೆ. ಇನ್ನು 2025 ಪ್ರಮುಖ ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಏನೆಲ್ಲ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಸಿಂಹರಾಶಿ ಭವಿಷ್ಯ 2025 ಸ್ನೇಹಿತರೆ ಮೇ ತಿಂಗಳಿನಲ್ಲಿ ಮಹತ್ವದ ಗ್ರಹ ಸಂಚಾರಗಳು ನಡೆಯುತ್ತಿದ್ದು ಅದು ಸಿಂಹರಾಶಿಯವರ ಜನ್ಮ ಚಾರ್ಟ್ಗಳ ಆಧಾರದ ಮೇಲೆ ಅವರ ಮೇಲೆ ತೀವ್ರ ಪರಿಣಾಮ ಬೀರಬಹುದು. ಹಾಗಾಗಿ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜನವರಿಯಿಂದ ಸ್ನೇಹಿತರೆ ಮೇ ತಿಂಗಳವರೆಗೆ ಗುರು 10ನೇ ಮನೆಯಲ್ಲಿರುತ್ತಾರೆ. ಮೇ 2025 11ನೇ ಮನೆಗೆ ಸಾಗುತ್ತಾರೆ. ಸಿಂಹರಾಶಿಯವರ ವೃತ್ತಿ ಜೀವನ ಮತ್ತು ವೃತ್ತಿಪರ ಕೆಲಸದ ವಾತಾವರಣಕ್ಕೆ ಮೊದಲ ಸ್ಥಾನವು ತುಂಬ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಗುರುವಿನ 2ನೇ ಸ್ಥಾನವು ಸಂಬಂಧ ಮತ್ತು ಆರ್ಥಿಕ ಲಾಭಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆ.
ಈ ಸಮಯವು ಮಗುವನ್ನು ಯೋಚಿಸಲು ಸಹ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಾರ್ಚ್ ಮುಗಿದ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಶನಿಯು ನಿಮ್ಮ 7ನೇ ಮನೆಯಿಂದ 8ನೇ ಮನೆಗೆ ಸಾಗುತ್ತಾರೆ. ನಿಮ್ಮ ದಾಂಪತ್ಯ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿನ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ನಿಮ್ಮ ವ್ಯವಹಾರದ ಅಡೆತಡೆಗಳು ಕಡಿಮೆಯಾಗುತ್ತವೆ ಮತ್ತು ವ್ಯಾಪಾರವು ಹೆಚ್ಚು ವೇಗವಾಗಿ ಬೆಳೆಯುತ್ತದೆ. ಇನ್ನು ನೀವು ಕೆಲವು ಸಣ್ಣ ಆರೋಗ್ಯ ಮತ್ತು ಫಿಟ್ನೆಸ್ ಸಮಸ್ಯೆಗಳನ್ನು ಅನುಭವಿಸಬಹುದು. ಮೇ ತಿಂಗಳಿನಿಂದ ನೀವು ಸ್ವಯಂ ಆರೈಕೆಗೆ ಸಕ್ರಿಯವಾದ ವಿಧಾನವನ್ನು ತೆಗೆದುಕೊಂಡರೆ ಮತ್ತು ಆಶಾವಾದಿ ದೃಷ್ಟಿಕೋನವನ್ನು ಕಾಪಾಡಿಕೊಂಡರೆ ನೀವು ಈ ಸಮಸ್ಯೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ಮತ್ತು ನಿಮ್ಮ ಸಾಮಾನ್ಯ ಯೋಗಕ್ಷೇಮವನ್ನು ಹೆಚ್ಚಿಸಬಹುದು. ರಾಹು ನಿಮ್ಮ 8ನೇ ಮನೆಯಿಂದ 7ನೇ ಮನೆಗೆ ಸಾಗಲಿದ್ದು ಕೆಲವು ವ್ಯವಹಾರಗಳಿಗೆ ಲಾಭ ದೊರೆಯುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುವಿನ ಸ್ಥಾನವು ಅವಲಂಬಿಸುತ್ತದೆ ನಿಮ್ಮ ಸಾಮಾಜಿಕ ಇಮೇಜ್ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು 2025 ಮೇ ತಿಂಗಳಿನಲ್ಲಿ ಸ್ವಲ್ಪ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ. ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಿ. ಶನಿ ಬಲ ನಿಮ್ಮ ಜೊತೆಗೆ ಇರುತ್ತದೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಏನೆಲ್ಲ ಪರಿಹಾರಗಳು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಕಾರಾತ್ಮಕತೆ ಮತ್ತು ಅವಕಾಶಗಳನ್ನು ಆಕರ್ಷಿಸಲು ಪ್ರತಿದಿನ ಸಕಾರಾತ್ಮಕ ದೃಢೀಕರಣಗಳು ಅಥವಾ ಉನ್ನತಿಗೇರಿಸುವ ಉಲ್ಲೇಖಗಳೊಂದಿಗೆ ಪ್ರಾರಂಭಿಸಿ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಬಾಳೆ ಮರವನ್ನು ನೆಟ್ಟು ಪ್ರತಿದಿನ ನೀರಾಕಿ ಸ್ನೇಹಿತರೆ. ಇನ್ನು ಕುಟುಂಬದೊಳಗೆ ಶಾಂತಿ ಮತ್ತು ಪ್ರೀತಿಯನ್ನು ಉತ್ತೇಜಿಸಲು ಲಿವಿಂಗ್ ರೂಮ್ನಲ್ಲಿ ಸೂರ್ಯನ ಕಿತ್ತಾಳೆ ಅಥವಾ ತಾಮ್ರದ ವಿಗ್ರಹವನ್ನು ಇರಿಸಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸಂಗಾತಿಗೆ ಕಪ್ಪು ಬಣ್ಣದ ಯಾವುದೇ ವಸ್ತುವನ್ನು ಉಡುಗೊರೆಯಾಗಿ ನೀಡಬೇಡಿ. ಇದು ಶನಿಯ ಸಂಕೇತ ಅಂತಲೇ ಹೇಳ್ಬೋದು. ಇನ್ನು ಬಡವರಿಗೆ ನಿರ್ಗತಿಕರಿಗೆ ಪ್ರತಿ ಶನಿವಾರ ಸ್ನೇಹಿತರೆ ಕಪ್ಪು ಬಟ್ಟೆ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದನೂ ಕೂಡ ಅದೃಷ್ಟ ಅಂತಲೇ ಹೇಳ್ಬೋದು. ಆದಷ್ಟು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಕಪ್ಪು ಎಳ್ಳು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ದಿನನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ. ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ, ಗುರುಬಲ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.